ಪ್ರಾಜ್ಞರು ದೇಶವನ್ನ ಸುತ್ತುತ್ತಾರೆ, ಕೋಶವನ್ನ ಓದ್ತಾರೆ, ಬೇಕಾದಷ್ಟು ಬಂದ್ರೆ ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಸುತ್ತಾಡ್ತಾನೆ ಇರ್ತಾರೆ. ಅವರು ಎಲ್ಲಾ ಕಡೆ ದೇವಸ್ಥಾನಗಳು ಎಲ್ಲ ಕಾರ್ಯಕ್ರಮಗಳು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ತುಂಬಾ ಚೆನ್ನಾಗಿ ಅವರು ಸುತ್ತಾಟವನ್ನ ನಡೆಸ್ತಾರೆ. ಅದರಲ್ಲಿ ಏನೇನ್ ತಗೊಳ್ಬೇಕೋ ಅದನ್ನೆಲ್ಲ ತಗೊಂಡು ಅವ್ರು ವಿಮರ್ಶೆಗೊಳಪಡಿಸ್ಕೊಂಡು ಅದನ್ನ ತಮ್ಮ ಶೈಕ್ಷಣಿಕ ಒಂದು ಇದರಲ್ಲಿ ಬಳಸ್ಕೊಳ್ತಾರೆ. ನನಗೆ ತುಂಬಾ ಸಂತೋಷದ ವಿಷಯ. ಅದನ್ನೆಲ್ಲ ನಾನು ಅವ್ರ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತೀನಿ. ಜೊತೆಗೆ ನನಗೆ ಉಷಾ ಮೇಡಮ್ ಮೂಲಕ ಗೊತ್ತಾಗಿದೆ ಅವರ ಪರಿಚಯ ಈ ರೀತಿ ನನಗೆ ಆಯ್ತು. ಅವರು ನನ್ನ ಪುಸ್ತಕವನ್ನ ಇವತ್ತು ಅನುವಾದ ಮಾಡಿರೋದು ನಂಗೆ ತುಂಬಾ ಸಂತೋಷ ಆಗಿದೆ. ತುಂಬಾ ಸಂತೋಷದ ವಿಷಯ ಕೂಡ ಇದು. ಮುಖ್ಯವಾಗಿ ನೆನೆಸ್ಕೊಳ್ಬೇಕಾಗಿರೋದು ಅಂತಂದ್ರೆ ಈ ನವಿಲಿನ ಜಂಬ ಹೇಗೆ ಬಂತು ಅಂತ ಅನ್ನೋದಕ್ಕೆ ಕಿರಣ್ ರಾಜೇಹಳ್ಳಿ ಅಂತ ಅಂದ್ಬಿಟ್ಟು ನನಗೆ ಫೇಸ್ಬುಕ್ ಮೂಲಕ ಪರಿಚಯ ಆಗಿದ್ದಾರೆ. ಆ ಶ್ರೀಮತಿ ಕಿರಣ್ ರಾಜೇಹಳ್ಳಿ ಏನ್ ಮಾಡಿದ್ರು, ಮೆಸೆಂಜರ್ ಅಲ್ಲಿ ನನ್ಗೆ ಇದೊಂದು ಪ್ರಕಟಣೆಯನ್ನ ಕಳಿಸಿದ್ರು. ನವಕರ್ನಾಟಕದವರು ಪುಸ್ತಕ ಕೇಳ್ತಾ ಇದ್ದಾರೆ, ಕಳಿಸಿ ಅಂತ ಅಂದ್ಬಿಟ್ಟು ಕಳಿಸಿದ್ರು. ನಾನು ಕಿರಣ್ ರಾಜೇಹಳ್ಳಿ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಪರಿಚಯ ಇದೆ. ಹಾಗಾಗಿ ಇವ್ರು ಕೇಳ್ತಿದಾರಲ್ಲ, ಕಳಿಸ್ಬೇಕಲ್ವಾ. ಆಮೇಲೆ ನವಕರ್ನಾಟಕದವ್ರಲ್ವಾ, ಇವ್ರ ಮಟ್ಟಕ್ಕೆ ನಾನು ಬರಿತೀನ ಅಂತ ಅನ್ನೋದು ಒಂದು ಹಿಂಜರಿಕೆ ಇತ್ತು ನನಗೆ. ಆದ್ರೂ ಇವ್ರು ಕಳಿಸಿರೋದಕ್ಕಾದ್ರೂ ನಾನು ಮರ್ಯಾದೆ ಕೊಡ್ಬೇಕು ಅನ್ನೋದಕ್ಕೋಸ್ಕರ ನಾನು ಅದನ್ನ ಕಳಿಸಿದಾಗ ಅಲ್ಲಿ ಅದು ಸೆಲೆಕ್ಟ್ ಆಗೋಯ್ತು, ಆಯ್ಕೆ ಆಯ್ತು. ಆಯ್ಕೆ ಆಯ್ತು ಅನ್ನೋದೇ ನನ್ಗೆ ಸಂತೋಷದ ವಿಷಯ ಆಗೋಯ್ತು. ಆಮೇಲೆ ಪ್ರೇಮಚಂದ್ರ ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು, ನೀವು ಅದರಲ್ಲಿ ತುಂಬಾ ತಪ್ಪುಗಳು ಬರ್ದಿದ್ದೀರಾ, ಇಂಗ್ಲಿಷ್ ಪದಗಳನ್ನ ತುಂಬಾ ಬಳಸಿದ್ದೀರಾ, ಅದನ್ನೆಲ್ಲ ನೀವು ಸರಿ ಮಾಡಿ ಕಳಿಸಿ ಅಂತ ಅಂದ್ರು. ಆಮೇಲೆ ನಾನು ಸರಿ ಮಾಡಿ ಕಳಿಸಿದ್ಮೇಲೂ ಇದು ರಿಜೆಕ್ಟ್ ಆಗಬಹುದೇನೋ ಅಂತ ಅನ್ನೋ ಒಂದು ಆತಂಕ ನನ್ಗಿತ್ತು. ಸರಿ ಆಯ್ತು, ಎಲ್ಲ ಮಾಡಿ ಕಳಿಸ್ದೆ. ಕಡೆಗೆ ಇನ್ನೊಂದು ಈಗ ಮುಖ್ಯವಾಗಿ ನೆನೆಸ್ಕೊಳ್ಬೇಕಾಗಿರೋ ವ್ಯಕ್ತಿನ ನಾನು ಹೇಳ್ತೀನಿ. ಕೊನೆಯ ಒಂದು ತಿದ್ದುಪಡಿಗೆ ಬೇದ್ರೆ ಮಂಜುನಾಥ್ ಅವ್ರಿಗೆ ಬರುತ್ತಂತೆ. ಬಂತು ನವಿಲಿನ ಜಂಬದ ಕೊನೆಯ ತಿದ್ದುಪಡಿಗೆ ಬೇದ್ರೆ ಸರ್ಗೆ ಬಂತು. ಸಹೋದರ ಸಮಾನರಾದ ಬೇದ್ರೆ ಸರ್ ಏನ್ ಮಾಡಿದ್ರು ಅಂದ್ರೆ, ನನ್ಗೆ ಅವರು ನನ್ನ ತಪ್ಪುಗಳನ್ನ ಹೇಳಲೇ ಇಲ್ಲ, ಏನ್ ತಪ್ಪು ಮಾಡಿದೀನಿ ಅಂತ ಹೇಳಿಲ್ಲ. ಒಂದೇ ಸರಿ ಅವ್ರು ಹೇಳಿದ್ದೇನು ಅಂತಂದ್ರೆ, ನೀವು ಪುಸ್ತಕವನ್ನ ಓದಿ, ಇನ್ನೊಂದು 3-4 ಸರಿ ನೀವು ಬರ್ದಿರೋದನ್ನ ಓದಿ ಅಂತ ಅಂದ್ರು. ಸರಿ ಅಂತ ಓದಿದ್ರೆ ಹೆತ್ತವ್ರಿಗೆ ಹೆಗ್ಣ ಹೇಗ್ ಮುದ್ದೋ, ನನ್ಗೆ ಅದ್ರಲ್ಲಿ ಯಾವ ತಪ್ಪು ಕಾಣಿಸ್ತಿಲ್ಲ. ಯಾವ ತಪ್ಪು ಏನು ಇಲ್ವಲ್ಲ ಸರ್, ಏನು ತಪ್ಪಿಲ್ಲ ಅದ್ರಲ್ಲಿ ಅಂತ. ಇಲ್ಲ ನೀವು ಓದಿ ಅದ್ರಲ್ಲಿ ಅಂತ. ಇಲ್ಲ ಹೋಗ್ಲಿ, ನೀವೇ ಹೇಳಿ, ತಪ್ಪೇನಿದೆ ಹೇಳಿ ಅಂತ. ಈಗ ನೀವು ತುಂಬಾ ಹಿರಿಯರು, ನಿಮ್ಗೆ ನಾನ್ ತಪ್ಪು ಅಂತ ಹೇಳಿ ತೋರ್ಸ್ಕೊಡಕ್ಕಾಗಲ್ಲ, ನೀವು ಓದಿ ಅಂತ ಅಂದ್ರು. ಆಮೇಲೆ ಗೊತ್ತಾಯ್ತು, ಒಂದೊಂದು ಪದಗಳನ್ನು ನಾನು ತಿದ್ದಬೇಕಾಯ್ತು. ಎಷ್ಟೊಂದು ಚೆನ್ನಾಗಿ ಅವರು ಇದ್ ಮಾಡಿದ್ರು ಅಂತಂದ್ರೆ, ನನ್ಗೆ ಗೈಡ್ ಮಾಡಿದ್ರು ಅವರು. ಆಮೇಲೆ ನಾನು ತಿದ್ದುಕೊಟ್ಮೇಲೆ ನೋಡಿದ್ರ ನಿಮ್ಗೆ ಎಷ್ಟು ತಪ್ಪು, ನೀವೇ ಎಷ್ಟು ತಪ್ಪು ಮಾಡಿದೀರಾ ಅಂತ ನಿಮ್ಗೆ ಗೊತ್ತು ಅಂತ ಅಂದ್ಬಿಟ್ಟು ಹೇಳಿದ್ರು. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನವಕರ್ನಾಟಕದವರು ಏನೇ ಮಾಡಿದ್ರು ಪರ್ಫೆಕ್ಟ್ ಆಗಿರುತ್ತೆ ಕೆಲಸ ಅಂತ ಅನ್ನೋದಕ್ಕೆ ಈ ಉದಾಹರಣೆ. ಅದು ತುಂಬಾ ಚೆನ್ನಾಗಿ ನವಿಲಿನ ಜಂಬವನ್ನ ಪ್ರತಿಯೊಂದು ಪದನೂ ಕೂಡ ತಿದ್ಸಿದ್ರು. ಆಮೇಲೆ ಚಿತ್ರಗಾರರಿಗೆ ಶೃಂಗೇರಿ ರಘುಪತಿ ಅವ್ರಿಗೂ ಕೂಡ ಅವರು ಸಲಹೆಗಳನ್ನ ಅಥವಾ ಏನಾದ್ರು ತಿದ್ದುಪಡಿಗಳನ್ನ ತುಂಬಾ ಹೇಳಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಅವರು ಕೂಡ ಈ ರೀತಿ ನನಗೆ ಬೇದ್ರೆ ಮಂಜುನಾಥ್ ಅವರು ಸಹಾಯ ಮಾಡಿದ್ರು. ಇನ್ನೊಂದು ಹೇಳ್ಬೇಕು ಅಂತ ಅಂದ್ರೆ, ರಘುಪತಿ ಶೃಂಗೇರಿಯವರು ಅವರು ಬಹಳ ಅಂದವಾಗಿ ಚಿತ್ರಗಳನ್ನ ಬರ್ಕೊಟ್ಟಿದ್ದಾರೆ. ಅವ್ರ ಮಾತೇ ಮೃದು, ಅವ್ರ ನಡವಳಿಕೆನೇ ಮೃದು. ಫೋನ್ನಲ್ಲಿ ನಾನು ಅದೇ ಸರ್ ನೀವು ಚಿತ್ರ ಬರಿಬೇಕಂತೆ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಏನು ರಘುಪತಿ ಶೃಂಗೇರಿ ಅವ್ರನ್ನ ನಾನು ಬರೀ ಪುಸ್ತಕಗಳನ್ನಲ್ಲಿ ನೋಡ್ತಾ ಇದ್ದೆ. ರಘುಪತಿ ಶೃಂಗೇರಿ ಅಂದ್ರೆ ಏನೋ ಒಂದು ಸೆಳೆತ. ಆ ಶೃಂಗೇರಿ ಜೊತೆಗೆ ರಘುಪತಿ ಅವ್ರು ಸೇರ್ಕೊಂಡಿದ್ರಲ್ಲ, ಹಾಗಾಗಿ ನನ್ ಶೃಂಗೇರಿ ಸೆಳೆತದ ಮೇಲೆ ರಘುಪತಿ ಅಂತ ಅನ್ನೋದ್ರ ಮೇಲೂ ಸೆಳೆತ ಉಂಟಾಯ್ತು. ಎಷ್ಟು ಚೆನ್ನಾಗಿ ಚಿತ್ರ ಬರೀತಾರಲ್ಲ. ವಿಶ್ವವಾಣಿಲಿ ಫನ್ ತರಂಗ ಅಂತ ಬರುತ್ತೆ, ಅದ್ರಲ್ಲಂತೂ ನಾನು ಫಸ್ಟ್ ಪತ್ರಿಕೆ ಬಂದಿದ ತಕ್ಷಣ ಫನ್ ತರಂಗನೇ ನೋಡೋದು. ಬೇರೆ ಕಡೆನೂ ಎಲ್ಲ ಚಿತ್ರಗಳನ್ನ ನೋಡ್ತಾ ಇದ್ದಳು. ಏಕ್ದಮ್ ಒಂದೇ ಸಾರಿ ರಘುಪತಿ ಶೃಂಗೇರಿ ನವಿಲಿನ ಜಂಬಕ್ ಚಿತ್ರ ಬರೀತಾರೆ ಅಂದಿದ ತಕ್ಷಣ, ಅಯ್ಯೋ ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತ ಹೇಳ್ತಾರಲ್ಲಪ್ಪ, ಹಾಗಾಗೋಯ್ತು ನನ್ನ ಪರಿಸ್ಥಿತಿ. ಒಂದೇ ಸಾರಿ ಒಬ್ಬಟ್ಟಿನ ಊಟ ಮಾಡ್ದಂಗೆ ಆಗೋಯ್ತು ನನಗೆ. ನಿಜವಾಗ್ಲೂ ತುಂಬಾ ಖುಷಿ ಆಗೋಯ್ತು ನನಗೆ. ಆಮೇಲೆ ಅವ್ರಿಗೆ ಫೋನ್ ಮಾಡಿದಾಗ ಅಯ್ಯೋ ಅದೆಷ್ಟು ಮೃದುವಾಗಿ ಸರಳವಾಗಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ, ಏನಿದ್ರು ಹೇಳಿ ಮೇಡಮ್, ದಯವಿಟ್ಟು ನಾನು ಮಾಡ್ಕೊಡ್ತೀನಿ. ಹೌದಾ, ಹೀಗೆ ಮಾಡ್ಬೇಕಾ, ಹಾಗೆ ಮಾಡ್ಬೇಕಾ, ಹೀಗೆ ಅವ್ರ ಮಾತು ಇಷ್ಟು ಚೆನ್ನಾಗಿ ಇಷ್ಟು ಸರಳವಾಗಿ ಮಾತಾಡಿದ್ರು. ನನಗೆ ಅವ್ರ ಚಿತ್ರಗಳು ಹೇಗೆ ಆಪ್ತವಾದ್ವೋ, ಅವ್ರ ನಡವಳಿಕೆನೂ ಕೂಡ ಅಷ್ಟೇ ಆಪ್ತವಾಯ್ತು. ತುಂಬಾ ಖುಷಿ ಆಯ್ತು ನನಗೆ ಅವ್ರ ಜೊತೆ ಮಾತಾಡಿದ್ರು. ನಂತರ ತರಂಗದಲ್ಲಿ ನಂದೊಂದೆರಡು ಕಥೆಗಳು ಬಂತು. ಆ ಕಥೆಗಳಿಗೂ ಕೂಡ ರಘುಪತಿ ಅವರೇ ನನಗೆ ಚಿತ್ರಗಳನ್ನ ಬರ್ದಿದ್ರು. ನಾನು ಫೋನ್ ಮಾಡಿ ಅವ್ರಿಗೆ ಹೇಳಿದೆ, ಸರ್ ನೀವೇ ನನ್ನ ಕಥೆಗಳಿಗೆ ಚಿತ್ರವನ್ನ ಬರ್ದಿದ್ದೀರಾ ಅಂತ. ಅದು ನನಗೆ ಬಹಳ ಸಂತೋಷದ ವಿಷಯ ಆಯ್ತು. ಇದೆಲ್ಲ ಹೀಗೆ ನಾನು ನವಿಲಿನ ಜಂಬ
ಆ ಕೆಂಬೂತವನ್ನ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಕೆಂಬೂತ ನವಿಲನ್ನ ನೋಡಿ ಕೆಂಬೂತ ಪುಕ್ಕ ತತ್ಕೊಳ್ತು ಅಂತ ಅನ್ನೋದು. ಆದ್ರೆ ನಾನು ಅವ್ರಿಬ್ರನ್ನ ಸೇರಿಸಿ ಕತೆ ಮಾಡ್ಬೇಕು ಅಂತ ಅಂದ್ಬಿಟ್ಟು, ಅಂದ್ರೆ ಯಾರಿಗೆ ಯಾವ ಹೊಟ್ಟೆ ಕಿಚ್ಚುಗಳು ಅಳಿತಾ ಬರಬೇಕು ಅಂತ ಅನ್ನೋ ಒಂದು ರೀತಿಯಲ್ಲಿ ನಾನು ಆ ಕಥೆಯನ್ನು ತಗೊಂಡು ಕತೆ ಬರೆದೆ. ಆ ಕತೆ ಇವತ್ತು ಅಮೆರಿಕಾಕ್ಕೆ ತಲುಪ್ತಾ ಇದೆ. ಆಮೇಲೆ ಶೃಂಗೇರಿ ರಘುಪತಿಯವರ ಕೈನಲ್ಲಿ ತುಂಬಾ ಒಳ್ಳೆ ಚಿತ್ರಗಳನ್ನು ಬಿಡಿಸ್ಕೊಂಡಿದೆ. ಅದು ಈ ಸಹೃದಯರಿಗೆ ತಲುಪಲಿ, ಅದರಲ್ಲೂ ನವ ಕರ್ನಾಟಕದಿಂದ ಬಂದಿದೆ ಅನ್ನೋದೇ ನನಗೆ ಬಹಳ ಧನ್ಯತೆ ಕೊಟ್ಟಿದೆ. ಇದರಿಂದ ನನಗೆ ತುಂಬಾ ಸಂತೋಷ ಆಗಿದೆ. ಈ 4 ಮಾತಾಡೋದಕ್ಕೆ ಉಷಾ ನರಸಿಂಹನೇ ಕಾರಣ. ನಾನು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಅವ್ರಿಗೆ ಇನ್ನೊಂದು ಸಾರಿ ನಾನು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಆಮೇಲೆ ಲಡ್ಡುನು ಬಾಯಿಗೆ ಬಿದ್ದಿದೆ. ಸೊ ಈಗ ನಿಮ್ಮ ಸಂತೋಷ ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ. ಧನ್ಯವಾದಗಳು ಮೇಡಮ್. ಈಗ ಅತಿಥಿಗಳಿಗೆ ಗೌರವ ಸಮರ್ಪಣೆ. ನಮ್ಮ ಸಂಸ್ಥೆಯ ಪರವಾಗಿ ಅತಿಥಿಗಳಿಗೆ ಗೌರವ ಸಮರ್ಪಣೆ ಮಾಡಲು ಶ್ರೀಮತಿ ಕೆರೋಡಿ ಎಂ ಲೋಲಾಕ್ಷಿ ಹಾಗೂ ಶ್ರೀಮತಿ ಉಷಾದೇವಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಶ್ರೀಯುತ ರಘುಪತಿ ಶೃಂಗೇರಿ ಅವರಿಗೆ ಗೌರವ ಸಮರ್ಪಣೆ, ಕೆರೋಡಿ ಎಂ ಲೋಲಾಕ್ಷಿ ಹಾಗೂ ಡಾಕ್ಟರ್ ಸಿ ಜಿ ಉಷಾದೇವಿ ಅವರಿಗೆ. ಡಾಕ್ಟರ್ ಜಯಗೌರಿ ಶಿವಕುಮಾರ್ ಮೇಡಮ್ ಅವ್ರಿಗೆ ಗೌರವ ಸಮರ್ಪಣೆ. ನಮ್ಮ ಕರ್ನಾಟಕ ಲೇಖಕಿಯರ ಸಂಘದ ಹಿರಿಯ ಸದಸ್ಯರಿಂದ ನವಕರ್ನಾಟಕ ಪಬ್ಲಿಷನ್ನ ಶ್ರೀಯುತ KN ಸತ್ಯನಾರಾಯಣ ಅವರಿಗೆ ಗೌರವ ಸಮರ್ಪಣೆ. ಲೇಖಕಿ ಡಾಕ್ಟರ್ ಕಲ್ಪನಾ ಅಯ್ಯಂಗಾರ್ ಅವರಿಗೆ ಗೌರವ ಸಮರ್ಪಣೆ. ಜೋರಾದ ಚಪ್ಪಾಳೆ ಬರಲಿ. ಮೂಲ ಲೇಖಕಿ BK ಮೀನಾಕ್ಷಿ ಅವರಿಗೆ ಈಗ ಗೌರವ ಸಮರ್ಪಣೆ. ತೋರಿಸಿದ ಎಲ್ಲ ಗಣ್ಯರಿಗೂ ವಂದನೆಗಳು. ಈಗ ಎಲ್ಲರ ಪರಿಚಯವನ್ನು ಮಾಡಿಕೊಟ್ಟ 3 ಜನ ಲೇಖಕಿ BR ನಾಗರತ್ನ ಅವರು, ಶ್ರೀಮತಿ ಸುಜಾತ ರವೀಶ್ ಅವರು, ಡಾಕ್ಟರ್ ವಿನೋದ ಅವರು 3 ಜನ ಬಂದು ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಎಲ್ಲ ಸಂಭ್ರಮಕ್ಕೆ ಕಾರಣರಾದ ನಮ್ಮ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷ ಶ್ರೀಮತಿ ಉಷಾ ನರಸಿಂಹನ್ ಅವ್ರನ್ನ BK ಮೀನಾಕ್ಷಿ ಅವರು ಏನೋ ಅವ್ರಿಗೊಂದು ಸ್ಪೆಷಲ್ ಗೌರವ ಸಮರ್ಪಿಸ್ತಾರಂತೆ. ಉಷಾ ನರಸಿಂಹನ್ ಅವರು ವೇದಿಕೆಗೆ ಬಂದು ಮೀನಾಕ್ಷಿ ಅವರಿಂದ ಗೌರವ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತೀನಿ. ಸೇರಿ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದಿನ ಸಂಭ್ರಮಕ್ಕೆ ಕಾರಣರಾದ BK ಉಷಾ ನರಸಿಂಹನ್ ಅವರಿಗೆ ಒಂದು ಗೌರವ ಸಮರ್ಪಣೆ. ಆದರೆ ಒಂದು ಮುಖ್ಯವಾದ ಕಾರ್ಯಕ್ರಮ ಬಾಕಿ ಇದೆ. ಅದು ಇದಕ್ಕೆ ಸಹಾಯ ಮಾಡಿದ ಸರ್ವರಿಗೂ ವಂದನಾರ್ಪಣೆಗಳನ್ನು ಸಲ್ಲಿಸೋದು. ಹಾಗಾಗಿ ನಿವೇದಿತಾ ಅವರು ವಂದನಾರ್ಪಣೆ ಸಲ್ಲಿಸಬೇಕು. ಹಾಗೆಯೇ ಅದಕ್ಕೂ ಮುಂಚೆ ನಮ್ಮ ಈ ಎಲ್ಲ ಸಂಭ್ರಮದ ಕ್ಷಣಗಳನ್ನ ಶಾಶ್ವತವಾಗಿ ಹಿಡಿದಿಡ್ತಾ ಇರುವಂತ ಶ್ರೀಮತಿ ಪ್ರೇಮ ಅವರಿಗೆ ಒಂದು ಕಿರುಕಾಣಿಕೆ ಅವರು ಬಂದು ಸ್ವೀಕರಿಸಬೇಕು. ಯೂಟ್ಯೂಬರ್ ಪ್ರೇಮ ಅವರು ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಇವರಿಗೆ ಏನು ಕೊಟ್ಟರು ಕಡಿಮೆನೆ. ಪ್ರತಿ ತಿಂಗಳು ನಮಗೋಸ್ಕರ ಈ ಕೆಲಸ ಯೂಟ್ಯೂಬ್ ಮಾಡ್ಕೊಳ್ತಾ ಇದ್ದಾರೆ. ಅವರು ನಮ್ಮ ಸದಸ್ಯನೇ. ನಾವೆಲ್ಲ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅವ್ರು ಹೇಳ್ತಾ ಇದ್ದೀವಿ. ವಂದನಾರ್ಪಣೆಗೆ ಮುಂಚೆ ಇನ್ನೊಂದು ಅನೌನ್ಸ್ಮೆಂಟ್ ಇದೆ. ಕಾರ್ಯಕ್ರಮದ ನಂತರ ಲಘು ಭೋಜನದ ವ್ಯವಸ್ಥೆ ಮಾಡಿದೆ. ಎಲ್ಲರೂ ಸ್ವೀಕಾರ ಮಾಡಿಯೇ ತೆರಳಬೇಕು ಅಂತ ಕೇಳ್ಕೊತಾ ನಿವೇದಿತಾ ಅವರು ವಂದನಾರ್ಪಣೆಯ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಕೇಳ್ಕೊತೇನೆ. ಇವತ್ತು ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಮ್ಮಮ್ಮನ ಪುಸ್ತಕದ ಇಂಗ್ಲಿಷ್ ಅನುವಾದದ ಈ ಒಂದು ಸುಂದರ ಆಪ್ತ ಸಮಾರಂಭದಲ್ಲಿ ಎಲ್ಲರಿಗೂ ನಮ್ಮಮ್ಮನ ಪರವಾಗಿ ನಾನು ಕೂಡ ವಂದನೆ ಹೇಳುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಅಂದ್ರೆ ಈ ಪುಸ್ತಕ ಬಿಡುಗಡೆ ಏನಿದೆ ಇದಕ್ಕೆ ಕಾರಣ
ನವಕರ್ನಾಟಕ ಪ್ರಕಾಶನದಿಂದ ಪುಸ್ತಕ ಇವತ್ತು ಬಂದಿದೆ. ಹಾಗೆ ಇವತ್ತು ನವಕರ್ನಾಟಕ ಪ್ರಕಾಶನದ ವ್ಯವಸ್ಥಾಪಕರಾದ ಶ್ರೀಯುತ ಸತ್ಯನಾರಾಯಣ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ ಅತ್ಯಂತ ಕೃತಜ್ಞತೆಯಿಂದ ಅವರಿಗೆ ಒಂದು ವಂದನೆಗಳನ್ನ ಎಲ್ಲರ ಪರವಾಗಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಪುಸ್ತಕದ ಕುರಿತು, ಮಕ್ಕಳ ಪುಸ್ತಕ ಅಂತ ಅಂದಿದ ತಕ್ಷಣ ಸಾಮಾನ್ಯವಾಗಿ ಮಕ್ಕಳ ಪುಸ್ತಕ ಓದಿ ಮರೆಯೋದು ಹೆಚ್ಚು. ನಾವು ಅಂಥದ್ರಲ್ಲಿ ಈ ಪುಸ್ತಕದ ಬಗ್ಗೆ ವಿಮರ್ಶೆಯನ್ನ ಮಾಡಿದಂತಹ ಪುಸ್ತಕದ ಒಂದು ಪರಿಚಯವನ್ನ ನಮ್ಗೆ ಮಾಡಿಕೊಟ್ಟಂತಹ ಡಾಕ್ಟರ್ ಜಯಗೌರಿ ಅವರಿಗೆ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದ ವಂದನೆಗಳನ್ನ ನಾನೀಗ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಪುಸ್ತಕ ನೋಡಿದ ತಕ್ಷಣ ಕಣ್ಣಿಗೆ ಬೀಳೋದು ಚಿತ್ರಗಳೇ. ಅಷ್ಟು ಆಪ್ತವಾದ, ಸುಂದರವಾದ, ಮುದ್ದಾದ ಚಿತ್ರಗಳನ್ನ ಪುಸ್ತಕಕ್ಕೆ ಬರ್ಕೊಟ್ಟು ಅದಕ್ಕೆ ಒಂದು ವಿಶೇಷವಾದ ಪ್ರಭೆಯನ್ನೇ ತಂದುಕೊಟ್ಟಿರೋದು ಶ್ರೀಯುತ ರಘುಪತಿ ಶೃಂಗೇರಿ ಅವರು. ಅವರಿಗೆ ಕೂಡ ಇಬ್ಬರು ಲೇಖಕಿಯರ ಪರವಾಗಿ ಹಾಗೂ ನನ್ನ ಪರವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ನಾವು ಆತ್ಮೀಯವಾದ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಅಂದ್ರೆ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕಾರಣ ಆಗಿರೋದು ಡಾಕ್ಟರ್ ಕಲ್ಪನಾ ಅವರು. ಸೊ ಈ ಒಂದು ಪುಸ್ತಕವನ್ನ ಆರಿಸ್ಕೊಂಡು ಅನುವಾದ ಮಾಡಿ ಅದನ್ನ ಇಲ್ಲಿ ಮಾತ್ರ ಅಲ್ಲ, ಓವರ್ಸೀಸ್ ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಅವರ ಈ ಒಂದು ಅನುವಾದಕ್ಕೆ ಮತ್ತೆ ಈ ಕನ್ನಡ ಪ್ರೀತಿಗೆ, ಮತ್ತೆ ಅವ್ರು ಹೇಳಿದ್ರು ಅಮೆರಿಕದ ಮಕ್ಕಳಿಗೆ, ಇಂಡಿಯನ್ ಮಕ್ಕಳಿಗೆ ತಲುಪಬೇಕು ಈ ನೆಲದ ಕಥೆಗಳು ಅನ್ನೋ ಒಂದು ಕಾಳಜಿ, ಕಳಕಳಿ ಏನಿದೆ, ಸೊ ಅದಕ್ಕೆ ಕೂಡ ಅವರನ್ನ ಅಭಿನಂದಿಸ್ತಾ ಮತ್ತೆ ಅವ್ರಿಗೆ ವಂದನೆಗಳನ್ನ ಹೇಳ್ತಾ ಹೃತ್ಪೂರ್ವಕವಾಗಿ ಅವರಿಗೆ ಕೂಡ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮಮ್ಮ ಬರೆದಿದ್ದು ಪುಸ್ತಕನೇ ಕಾರಣ. ಸೊ ಹಾಗಾಗಿ ಮೂಲ ಲೇಖಕಿಯಾಗಿರುವಂತಹ ಶ್ರೀಮತಿ BK ಮೀನಾಕ್ಷಿ ಅವರಿಗೆ ಕೂಡ ನಾನು ಒಂದು ಆತ್ಮೀಯವಾದ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಇದಕ್ಕೆ ಮುಂಚೆ ಏನು ಕಾರ್ಯಕ್ರಮ ನಡೀತು, ತಿಂಗಳ ತಿಳಿವು ಮಾಲಿಕೆಯಲ್ಲಿ ಇವತ್ತು ನಾವು HR ಲೀಲಾವತಿ ಅವ್ರನ್ನ ಏನು ತುಂಬಾ ಜನ ಅಂದ್ರೆ ರೇಡಿಯೋದಲ್ಲಿ ಕೇಳಿರ್ತೀವಿ, ಅವರನ್ನ ಆರಾಧಿಸ್ತಿರ್ತೀವಿ, ಅವರನ್ನ ಅಷ್ಟು ಪ್ರೀತಿಸಿರ್ತೀವಿ. ಸೊ ಅವರ ಜೀವನವನ್ನ ತಿಳ್ಕೊಳ್ಳುವಂತಹ ಅವಕಾಶ ಪುಸ್ತಕದ ಮೂಲಕ ಆಯ್ತು. ಆದ್ರೆ ಹಿಂದೆ ಅವ್ರಿಗಿದ್ದಂತಹ ಪ್ರೇರಣೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದು ಕೂಡ ಇವತ್ತು ಅವರ ಬಾಯಿಂದನೇ ಕೇಳುವಂತಹ ಅವಕಾಶ ನಮ್ಗೆ ದೊರೆಯಿತು. ಸೊ ಹಾಗಾಗಿ ಅದು ಮುಕ್ತವಾಗಿ ನಮ್ಮ ಜೊತೆ ಬಂದು ಅಷ್ಟು ಆತ್ಮೀಯವಾಗಿ ಹಂಚಿಕೊಂಡಂತಹ ಡಾಕ್ಟರ್ ಲೀಲಾವತಿ ಅವರಿಗೆ ಕೂಡ ನಾನು ವಂದನೆಗಳನ್ನ ಹೇಳ್ತೇನೆ. ಹಾಗೆ ಪುಸ್ತಕದ 2 ವಿವಿಧ ಮಕ್ಕಳುಗಳನ್ನ ಪರಿಚಯ ಮಾಡಿಕೊಟ್ಟಿದ್ದು ನಮ್ಗೆ ಸುಚಿತ್ರಾ ಹೆಗಡೆ ಮತ್ತೆ ಕುಸುಮಾ ಆಯರ್ಹಳ್ಳಿ ಅವರು. ಸೊ ಅವರ ಆ ವಿಭಿನ್ನ ಕೋನಗಳ ಮೂಲಕ ಪುಸ್ತಕನ ಅಪ್ರೋಚ್ ಮಾಡಿ ನಮ್ಗೆ ಅದನ್ನ ಇನ್ನೂ ಹತ್ತಿರವಾಗಿಸಿದ್ರು. ಸೊ ಅದಕ್ಕಾಗಿ ಆ ಇಬ್ಬರು ಪ್ರಬಂಧ ಮಂಡನಾಕಾರರಿಗೂ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಸಂವಾದ, ಸೊ ಆ ಪುಸ್ತಕದ್ದು ಎಲ್ಲ ಕೇಳದ್ಮೇಲೆ ಮಾತಾಡ್ಲೇಬೇಕು ಲೀಲಾವತಿ ಅವ್ರ ಜೊತೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಅನ್ಸಿತ್ತು. ಸೊ ಆ ಒಂದು ಸಂವಾದವನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದು ಶ್ರೀಮತಿ ಪದ್ಮಾ ಆನಂದ್ ಅವರು. ಅವರಿಗೆ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಂತಹ ಎಲ್ಲರ ಅಂದ್ರೆ ವೇದಿಕೆಯ ಮೇಲೆ ಇದ್ದವ್ರನ್ನ ಅಂದವಾಗಿ ಪರಿಚಯ ಮಾಡಿಕೊಟ್ಟಿದ್ದು, ಚುಟುಕಾಗಿ ಪರಿಚಯ ಮಾಡಿಕೊಟ್ಟಂತಹ, ಪರಿಚಯ ಓದಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಬಂದಿದ್ದೀರಿ. ಶ್ರೀಮತಿ ಮೇಡಮ್ ಬಂದಿದ್ದಾರೆ, ಇವತ್ತು ಶಶಿಕಲಾ ವಸ್ತ್ರದ ಮೇಡಮ್ ಇದ್ದಾರೆ, ಡಾಕ್ಟರ್ ಪ್ರೀತಿ ಶುಭಚಂದ್ರ ಅವರಿದ್ದಾರೆ, ಆಕಾಶವಾಣಿ ಸುಬ್ರಹ್ಮಣ್ಯ ಸರ್ ಇದ್ದಾರೆ. ಸೊ ಅವರಿಗೂ ಕೂಡ ನಾನು ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶೈಲಜಾ ಮೇಡಮ್ ಕೂಡ ಬಂದಿದ್ದಾರೆ, ಉಷಾದೇವಿ ಮೇಡಮ್ ಇದ್ದಾರೆ. ಸೊ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ವಂದನೆಗಳನ್ನ ಹೇಳ್ತೇನೆ. ಹಾಗೆ ಯಾವುದೇ ಕರ್ನಾಟಕ ಲೇಖಕಿಯರ ಸಂಘದ ಕಾರ್ಯಕ್ರಮ ಆಗಿರ್ಬೋದು, ಆದರೆ ಕಳೆದ ಬಾರಿ ಅಂತನೇನೆ ಈ ಬಾರಿ ಕೂಡ ನಮ್ಗೆ ಬೆನ್ನೆಲುಬಾಗಿ ನಿಂತಿರೋದು ಗೋವಿಂದಾಚಾರ್ಯ ಮತ್ತೆ ರಂಗಣ್ಣ ಅವರು. ಸೊ ಇಬ್ರು ಇವಾಗ ಅಲ್ಲಿಂದ ಅಭಯ ಹಸ್ತ ತೋರ್ತಾ ಇದ್ದಾರೆ. ಅವರಿಬ್ರಿಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈ ಎಲ್ಲಾ ಕ್ಷಣಗಳನ್ನ ಅಮರರಾಗಿಸ್ತಾ ಇದ್ದಾರೆ ಯೂಟ್ಯೂಬ್ನ ಅಪ್ಲೋಡ್ ಮಾಡೋದ್ರ ಮೂಲಕ. ಸೊ ಅವರಿಗೆ ಕೂಡ ನಾನು ಅಭಿನಂದನೆಗಳನ್ನ, ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಜಾಗವನ್ನ ನಮ್ಗೆ ಅಂದ್ರೆ ಕಲಾಸುರುಚಿಯ ಈ ಒಂದು ಸಾಹಿತ್ಯಮಯವಾದ ವಾತಾವರಣನ ಆಗ್ತಿದ್ದಂಗೆ ಹುಟ್ಟಿಸುವಂತ ಈ ಜಾಗ ಕಲಾಸುರುಚಿ, ಇದನ್ನ ನಮಗೆ ಉಚಿತವಾಗಿ ಈ ಒಂದು ಕಾರ್ಯಕ್ರಮ ನೆರವೇರೋದಕ್ಕೆ ನಮ್ಗೆ ನೀಡಿರೋದು ಶಶಿಧರ ಡೋಂಗ್ರೆ ಅವರು. ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೆ ಕೂಡ ವಂದನೆಗಳನ್ನ ಹೇಳ್ತೇನೆ. ಹಾಗೆ ಇಲ್ಲಿರೋ ನೆರೆದಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನ ಹೇಳ್ತಾ, ಸೊ ಹಾಗೆ ಈ ಕಾರ್ಯಕ್ರಮದ ಸಾರಥ್ಯವನ್ನ ವಹಿಸಿದಂತವರು ಶ್ರೀಮತಿ ಉಷಾ ನರಸಿಂಹನವರು, ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷರು. ಸೊ ಅವರಿಗೂ ಕೂಡ ವಂದನೆಗಳನ್ನ ಹೇಳ್ತಾ, ಹಾಗೆ ಈ ಕಾರ್ಯಕ್ರಮವನ್ನ ಕ್ಯಾರಿ ಮಾಡ್ತಾ ಇರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೋದನೆ
ಅರಳಿದಳೆ ಘಮ ಘಮಿಪೈ ಕುಸುಮ ಎಂಥ ಚಾಳಿ ಎಂಥ ಚಾಳಿಯೇ ಯಶೋದೆ ನಿನ್ನ ಮಗನದಿ ಲೋಟಿ ಎಂಥ ಲೋಟಿ ಎಂಥ ಲೋಟಿಯೇ ಎಂಥ ಚಾಳಿಯೇ ಯಶೋದೆ ನಿನ್ನ ಮಗನದೆಂಥ ಲೋಟಿ ಎಂಥ ಲೋಟಿ ಎಂಥ ಲೋಟಿಯೇ ಬಾಲಕೃಷ್ಣ ಹೆಜ್ಜೆ ಇಡುತ್ತ ನಿಮ್ಮ ಮನೆಗೆ ಬಂದು ಹಾಲು ಮೊಸರುಗಳನ್ನು ಕುಡಿದು ಗಡಿಗೆ ಒಡೆದು ಹೋದನೆ ಬಾಲಕೃಷ್ಣ ಕಳ್ಳ ಹೆಜ್ಜೆ ಇಡುತ್ತ ಎಮ್ಮ ಮನೆಗೆ ಬಂದು ಹಾಲು ಮೊಸರುಗಳನ್ನು ಕುಡಿದು ಗಡಿಗೆ ಒಡೆದು ಹೋದನೆ ಎಂತಾಳಿಯೇ ಯಶೋದೆ ನಿನ್ನ ಮಗನದೆಂಥ ಲೋಟಿ ಎಂಥ ಲೋಟಿ ಎಂಥ ಲೋಟಿಯೇ ಯಮುನೆಯಲ್ಲಿ ನೀಯಲೆಂದು ನೀರಿಗಿಳಿದ ಗೋಪಿಯರ ಸೀರೆ ರವಿಕೆಗಳನ್ನು ಕದ್ದು ಮರವನೇರಿ ಕುಳಿತನೆ ಎಂಥ ಚಾಳಿಯೇ ಯಶೋದೆ ನಿನ್ನ ಮಗನದೆಂಥ ಲೋಟಿ ಎಂಥ ಲೋಟಿ ಎಂಥ ಲೋಟಿಯೇ ಇಂಥ ಚಾಳಿ ಇಂಥ ಲೀಲೆ ಎಂದು ತಿಳಿದೆಯೇನೆ ಕಂತು ಪಿತನ ಕರೆದು ನೀನು ಬುದ್ಧಿ ಹೇಳಬಾರದೇನೆ ಇಂಥ ಚಾಳಿ ಇಂಥ ಚೇಟೆ ಲೀಲೆ ಎಂದು ತಿಳಿದೆಯೇನೆ ಕಂತು ಪಿತನ ಕರೆದು ನೀನು ಬುದ್ಧಿ ಹೇಳಬಾರದೇನೆ ಎಂಥ ಚಾಳಿಯೇ ಯಶೋದೆ ನಿನ್ನ ಮಗನದೆಂಥ ಲೋಟಿ ಎಂಥ ಲೋಟಿ ಎಂಥ ಲೋಟಿಯೇ ಅದೆಂಥ ಲೋಟಿ ಎಂಥ ಲೋಟಿ ಎಂಥ ಲೋಟಿಯೇ ಅದೆಂಥ ಲೋಟಿ ಎಂಥ ಲೋಟಿ ಎಂಥ ಲೋಟಿಯೇ वल्लभे मां पाहि श्रीहरि वल्लभे मां पाहि श्रीहरि वल्लभे मां पाहि श्रितभक्तसुलभे सुवर्णाम्बे श्रीहरि वल्लभे येहि मे सततं सामोदं येहि मे सततं सामोदं देहि मे धनधान्यसम्प्रदं श्रीहरि वल्लभे ब्रह्मरुद्रादिफलदायिनी ब्रह्माण्डव्यापिनी पद्मिनी ब्रह्मरुद्रादिफलदायिनी ब्रह्माण्डव्यापिनी पद्मिनी ब्रह्मजननी जगन्मोहिनी ब्रह्मजननी जगन्मोहिनी भावरागादि पोषिणी भावरागादि पोषिणी महितकीर्तिदायिनी
तव पदे शिरस्तु मे मणिमालिनी मारजनकवासुदेव हृत्केशिनी मङ्गलप्रदायिनी मारजनकवासुदेव हृत्केशिनी मङ्गलप्रदायिनी श्रीहरि वल्लभे।